IPL 2026 ಅಲ್ಲಿ CSK ಫ್ಯಾನ್ಸ್ಗೆ ಇದಕ್ಕಿಂತ ಬಿಗ್ಗೆಸ್ಟ್ ಸ್ಯಾಡ್ನೆಸ್ ಮತ್ತೊಂದು ಇಲ್ಲ. ಏನಪ್ಪಾ ಅಂತ ಕೇಳಿದ್ರೆ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಒಂದು ಪ್ರೆಸ್ ನೋಟ್ ನ ರಿಲೀಸ್ ಮಾಡಿದ್ದಾರೆ. ಕಾಫ್ ಇಂಜರಿಯಿಂದ MS ಧೋನಿಯವರು IPL 2026 ಇಂದ 15 ಡೇಸ್ ಔಟ್ ಆಗಿದ್ದಾರೆ. ಅಂದ್ರೆ 2 ವಾರದಿಂದ ಅವರು IPL 2026ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅವರಿಗೆ ಕಾಫ್ ಇಂಜುರಿ ಆಗಿದೆ, ಸದ್ಯ ಅವರು ರಿಹಾಬ್ ಅಲ್ಲಿ ಇದ್ದಾರೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಅಂದ್ರೆ MS ಧೋನಿ ಅವರು ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ RR ವಿರುದ್ಧ ಮತ್ತು ಸೆಕೆಂಡ್ ಮ್ಯಾಚ್ RCB ವಿರುದ್ಧ ಈ 2 ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. 15 ಡೇಸ್ ಅಂತ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೇ ಬಿ 15 ಡೇಸ್ ಆಗ್ಬೋದು, ಇಲ್ಲಪ್ಪ ಅಂದ್ರೆ ಎಂಟೈರ್ IPL 2026ಗೆ ಗುಡ್ ಬೈ ಹೇಳುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಗುರು. ಯಾಕಂದ್ರೆ ಸಾಕಷ್ಟು CSK ಫ್ಯಾನ್ಸ್ ಕಾಯ್ತಿದ್ರು ಧೋನಿಯವರ ಬ್ಯಾಟಿಂಗ್ ನೋಡೋಕೆ. ಬಟ್ ಈಗ MSD ಅವರು CSK ಕ್ಯಾಂಪ್ಗೆ ಅರ್ಲಿಯರ್ ಆಗಿ ಎಂಟ್ರಿ ಕೊಟ್ಟಿದ್ರು ಮತ್ತು ನೆಟ್ ಅಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಬಟ್ ಈಗ ಸ್ಟ್ರೈಟ್ ಅವೇ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ MSD ಅವರು ಬರೋಬ್ಬರಿ 2 ವಾರದಿಂದ IPL 2026ಗೆ ಔಟ್ ಆಗಿದ್ದಾರೆ ಅಂತ ಅಫಿಷಿಯಲ್ ಇನ್ಫಾರ್ಮೇಶನ್. ಸೊ ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈಗ CSK ಯಾವ ರೀತಿಯ ಆ ಒಂದು 11 ನ ಸೆಟ್ ಮಾಡ್ತಾರೆ ಅಂತ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸಾಕಷ್ಟು ಆಪ್ಷನ್ಸ್ ಅವೈಲೇಬಲ್ ಇದ್ದಾರೆ. ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರು ಮತ್ತು ಸರ್ಫರಾಜ್ ಖಾನ್, ಮ್ಯಾಥ್ಯೂ ಶಾಟ್ ಮತ್ತು ಉರ್ವಿಲ್ ಪಟೇಲ್ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಬಟ್ ಯಾವ ರೀತಿಯ ಒಂದು ರೈಟ್ ಕಾಂಬಿನೇಷನ್ CSK ಮ್ಯಾನೇಜ್ಮೆಂಟ್ ಎಕ್ಸಾಕ್ಟ್ಲಿ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ RR ವಿರುದ್ಧ ಹೋಗ್ತಾರೆ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ MSD ಅವರು ಮಿಸ್ ಆಗಿದ್ದು ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೋ CSK ಟೀಮ್ಗೆ. ಬಟ್ ನಾವು ವಿತೌಟ್ MS ಧೋನಿ ಇಲ್ದೇನೆ CSK ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ ಇದು ಮಾತ್ರ ಕಾರ್ತಿಕ್ ಶರ್ಮಾಗೆ ಬಿಗ್ ಅಪರ್ಚುನಿಟಿ. ಈ ಒಂದು ಅಪರ್ಚುನಿಟಿನ 2 ಕೈಯಿಂದ ಗ್ರಾಪ್ ಮಾಡಲೇಬೇಕಾಗುತ್ತೆ. ಬಟ್ ಇವತ್ತು ಬೆಳಗ್ಗೆ ಋತುರಾಜ್ ಗಾಯಕ್ವಾಡ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೌದು, ನಾವು ಕಾರ್ತಿಕ್ ಶರ್ಮಾಗೆ ಬರೋಬ್ಬರಿ 14.2 ಕೋಟಿ ಕೊಟ್ಟಿದ್ದೀವಿ. ನಾನು 4-5 ಡೇಸ್ ಇಂದ ಅವರ ಬ್ಯಾಟಿಂಗ್ ನ ನೋಡಿದ್ದೀನಿ, ಬಟ್ ಇಂಪ್ರೆಸ್ ಮಾಡಿದ್ದಾರೆ. ಕ್ವಾಲಿಟಿ ಪ್ಲೇಯರು, ಆ 14.2 ಕೋಟಿ ಅವರು ಡಿಸರ್ವ್ ಮಾಡ್ತಾರೆ. ಮತ್ತು ನಮ್ಗೆ ಆ ಒಂದು ಶಿವಮ್ ದುಬೆ ಅವರ ಜೋಡಿ ಒಂದು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಬೇಕಾಗಿತ್ತು, ಅದಕ್ಕೆ ಒಂದು ಪರ್ಫೆಕ್ಟ್ ಸೂಟ್ ಆಗಿದ್ದಾರೆ ಕಾರ್ತಿಕ್ ಶರ್ಮಾ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಋತುರಾಜ್ ಗಾಯಕ್ವಾಡ್. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಕಾರ್ತಿಕ್ ಶರ್ಮಾ ಅವರು ಪ್ಲೇಯಿಂಗ್ ನಲ್ಲಿ ಬರೋದು ಪಕ್ಕ. ನನ್ನ ಪ್ರಕಾರ ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಕಾರ್ತಿಕ್ ಶರ್ಮಾ ಅವರು. ಅದೇ ಒಂದು ಪರ್ಫಾರ್ಮೆನ್ಸ್ ನ ಬೇಸಿನ ಮೇಲೆ CSK ಮ್ಯಾನೇಜ್ಮೆಂಟ್ 14.2 ಕೋಟಿ ಕೊಟ್ಟು ಬೈ ಮಾಡಿದ್ರು. ಬಟ್ ಈಗ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ ಕಾರ್ತಿಕ್ ಶರ್ಮಾ ಅವರ ಮೇಲೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಗೆ ಕಾರ್ತಿಕ್ ಶರ್ಮಾ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಿದ್ದಾರೆ. ಬಟ್ ಸ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ MSD ಅವರು 15 ಡೇಸ್ ಇಂದ ಔಟ್ ಆಗಿದ್ದಾರೆ. 15 ಡೇಸ್ ಆಗ್ಬೋದು, IPL 2026 ಇಂದ ಔಟ್ ಆದ್ರೆ ಆಗಬಹುದು. ಇದ್ರ ಬಗ್ಗೆ ಮುಂದೆ ಏನೇ ಇನ್ಫಾರ್ಮೇಶನ್ ಇದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಈಗ MS ಧೋನಿ ಅವರು 15 ಡೇಸ್ ಇಂದ ಔಟ್ ಆಗಿದ್ದಾರೆ ಅಂದ್ರೆ CSK ಟೀಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ